ನಮ್ಮ ಮುಳುಬಾಗಿಲಿನ ಸಮಸ್ತ ಜನತೆಗೆ 2024ರ ಹೊಸ ವರ್ಷದ ಶುಭಾಶಯಗಳು. 2023ನೇ ವರ್ಷ ಕಳೆದಿದ್ದೀವಿ. ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಕರೋನಾ ಇರಲಿಲ್ಲ. ಅದಕ್ಕೆ ಮೊದಲು 2 ವರ್ಷ ಭಾಳ ತೊಂದರೆ ಕೊಡ್ತು ನಮಗೆ. ನಾವು ಆ ಟೈಮ್ನಲ್ಲೂ ಹಗಲು ರಾತ್ರಿ ನಾವು ಓಡಾಡಿದ್ದೀವಿ, ಭಯಪಟ್ಟಿಲ್ಲ, ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡಿದ್ದೀವಿ, ನಿಮ್ಗೆ ಗೊತ್ತಿದೆ. ಈಗ ಮತ್ತೆ ಅದು ಶುರುವಾಗಿದೆ, ಆ ತಳಿ ಸ್ವಲ್ಪ ಹುಷಾರಾಗಿದೆ. ಇನ್ನು ಮಾಸ್ಕ್ ಕಡ್ಡಾಯ ಆಗಿಲ್ಲ, ಆದಾಗ ನೀವು ಉಪಯೋಗಿಸ್ಬೇಕು. ಅದು ಅಷ್ಟೊಂದು ಆತಂಕ ಪಡುವಂಥ ಕಾಯಿಲೆ ಎಲ್ಲ ಈಗ ಬಂದಿರೋದು, ಭಯ ಪಡಬೇಡಿ. ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈ ಒಂದು 2206ನೇ ಭೀಮಾ ಗೊರಂಗಾವ್ ವಿಜಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಮುಖಂಡರಾದಂಥ ಮೆಕ್ಯಾನಿಕ್ಸಿನ್ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮ. ನನ್ನ ಪದೇ ಪದೇ ಕರೆಯೋರು, ನೀವು ಬರಬೇಕು ಅಂತ. ಒಂದು 7 ತಿಂಗಳಿಂದ ಎಲೆಕ್ಷನ್ ಆದಾಗಿಂದ ಕರೀತಾ ಇದ್ರು. ನಾನೊಂದು 6 ತಿಂಗಳು ಬರಬಾರ್ದು ಅಂತ ಅಂದ್ಕೊಂಡು ಪಬ್ಲಿಕ್ ಫಂಕ್ಷನ್ಗೆ ಅಂತ 6 ತಿಂಗಳಾದರೂ 7ನೇ ತಿಂಗಳು ಬಂದಿದ್ದೀನಿ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬಂದಿದ್ದೆ, ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲಿ ಬೆಟ್ಟದ ಮೇಲೆ ಆದಿಮ ಕಾರ್ಯಕ್ರಮ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಮಾದೇವಪ್ಪನವರು, ಬೈಟಿ ಸುರೇಶ್ ಅವರು, ಎಲ್ಲ ಮಂತ್ರಿಗಳು, ಆಮೇಲೆ ಇನ್ನೊಬ್ಬರು ಸುಧಾಕರ್, MC ಸುಧಾಕರ್ ಅವರು, ನಮ್ಮ ಕೊತ್ತೂರು ಮಂಜಣ್ಣವರು, ಬಂಗಾರಪೇಟೆ MLA ಅವರು, ಮಾಲೂರು MLA ಅವರು, ನಮ್ಮ MLC ಅನಿಲ್ ಅವರು, ಎಲ್ಲರೂ ಬಂದಿದ್ದರು. ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ. 3-4 ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೇಳಿ ಎಲ್ಲ ಆನಂದಪಟ್ಟರು ಮುಖ್ಯಮಂತ್ರಿಗಳು. ಅವರೆಲ್ಲ ಭಾಷಣ ಚೆನ್ನಾಗಿ ಮಾಡಿದ್ರು ಸಾಹೇಬರು. ಇವತ್ತು ನನಗೆ ಒಂದು ಇಷ್ಟ ಏನಂದರೆ, ನಮ್ಮ ಜನಾಂಗದವ್ರು ಆಡ್ತಾರಲ್ಲ, ಅದಕ್ಕೆ ಸರಿಸಾಟಿನೇ ಇಲ್ಲ ಹಾಡುಗಳು. ಭಾಳ ಇಷ್ಟ ನನಗೆ ಕೇಳಬೇಕು ಅಂತ. ಮೊನ್ನೆ ಒತ್ತಾಯದ ಮೇಲೆಗೆ ಒಂದು ಹಾಡಾಡಿದ್ರು ನಮ್ಮ ಶಿವಕುಮಾರಲ್ಲಿ, ಗಲ್ಲಲ್ಲಿ ಶಿವಪ್ರಸಾದ್. ಎಲ್ಲ ಮಾಯ ಎಲ್ಲ ಮಾಯ, ನೀವು ಮಾಯ ನಾವು ಅದು ನಾನು ಕಲ್ತ್ಬಿಟ್ಟು ಹಾಡೋಣ ಅಂತಿದ್ದೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನನಗೆ ಸ್ವಲ್ಪ ಕಲಿಸ್ಬೇಕು. ನಮ್ಮ ಮದ್ದೇರಿ ಅಲ್ಲ ಇವರು ಜಗದೀಶ್ ಸತೀಶ್ ಇವರೆಲ್ಲ, ಜಾನಪದ ಜಗದೀಶ್ ಅವರು, ನಮ್ಮ ಕೋಲಾರ ಸತೀಶ್ ಅವರು, ಇವರಿಬ್ಬರು ಜೋಡಿ ಮಹಾನ್ ಜೋಡಿ. SV ಬಾಲಸುಬ್ರಹ್ಮಣ್ಯ ಗಂಡಸಾಲ ಇದ್ದಂಗೆ ಅವರಿಬ್ಬರು ಹಾಡೋದ್ರಲ್ಲಿ ನನಗೆ ಭಾಳ ಇಷ್ಟ ಆಯಿತು. ಇವತ್ತು ರಾಮಚಂದ್ರ ಅವರಿದ್ದಾರೆ ವೇದಿಕೆ ಮೇಲೆ, ವಾಸುದೇವ್ ರೆಡ್ಡಿ ಅವರಿದ್ದಾರೆ, ನಮ್ಮ ಬಾಲು ಇದ್ದಾರೆ, ಆಮೇಲೆ ನಮ್ಮ RK ಮೇಷ್ಟ್ರು ಇದ್ದಾರೆ, ರಾಜೇಂದ್ರ ಅವರು, ವಿಶ್ವನಾಥಾಚಾರಿ, ಆಮೇಲೆ ನಮ್ಮ ಗಡ್ಡೂರು ಪ್ರಕಾಶ್ ಅವರು, ಚಿನ್ನಪ್ಪನವರು, ಅಂಬ್ಲಿಕಲ್ ವೆಂಕಟಪತಿಯವರು, ನಮ್ಮ ಬೇವಳ್ಳಿ ಮೂರ್ತಿಯವರು, ಇನ್ನೂ ಅನೇಕರು. ಯಾರು ಹೆಸರು ಬಿಟ್ಟಿದ್ದಾರೆ ಅನ್ಯತೆ ಭಾಷೆಬೇಡಿ. ಅದಿಷ್ಟೆಲ್ಲ ಹೇಳ್ತೀನಲ್ಲ ನಾನು. ಅದ್ರ ಎಲ್ಲ ಹೆಸರು ಚೆನ್ನಾಗಿ ಗೊತ್ತು ನನಗೆ, ಯಾಕಂದರೆ ಮೂಲೆ ತಿರುಗಿದ್ದೀನಿ. ನನಗೆ ಯಾರು ನನ್ನ ಅಭಿಮಾನಿಗಳಿದ್ದಾರೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಭಿಮಾನದಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನಿಮ್ಮ ಅಭಿಮಾನಕ್ಕೆ ಒಂದು ಬೆಲೆ ಕೊಟ್ಟು ಕರೆದಿದ್ದೀನಿ. ಅದು ಹೊಸ ವರ್ಷದಲ್ಲಿ ಇವತ್ತು ಮನೆ ಹತ್ರ ಎಷ್ಟೋ ಜನ ಬೆಂಗಳೂರಲ್ಲಿ ಬಂದು ವಾಪಸ್ ಹೋಗಿದ್ದಾರೆ. ವಿಶ್ ಮಾಡೋಕ್ಕೆ ನಾನು ಸಿಕ್ಕಿಲ್ಲ ಯಾರಿಗೂ. ಇಲ್ಲಿ ಮೆಕ್ಯಾನಿಕ್ ಕರೆದ್ರಿಂದ ಅದು ನಮ್ಮ ಜನಾಂಗದ ಒಂದು ಅದು ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಜನಾಂಗ ಕಾರ್ಯಕ್ರಮ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ, ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ. ನಮ್ಮ ಜನಾಂಗಕ್ಕೆ ಏನೇ ಇದ್ರೂ ಆದ್ಯತೆ ಕೊಡಲೇಬೇಕು. ಯಾಕಂದರೆ ನಾನು ಅಂಬೇಡ್ಕರಿಂದ, ಅವರ ಒಂದು ಸಂವಿಧಾನದಿಂದ ನಾನು ಆ ಸವಲತ್ತುಗಳನ್ನು ಪಡೆದು ಆ ಫಲಾನುಭವಿಯಾಗಿ ನಾನು ಈ ಮಟ್ಟಕ್ಕೆ ಬಂದಿರೋದು. ಇಲ್ಲ ನಾನೆಲ್ಲಿ ಹಿಂಗೆ ಆಗ್ತಾಯಿದ್ದೆ. ನಾನು ಇಂಜಿನಿಯರ್ ಯಾಕಾಗ್ತಾ ಇಲ್ಲ, MLA ಆಗ್ತಾ, ಮಿನಿಸ್ಟರ್ ಆಗ್ತಾ ಇಲ್ಲ. ಎಲ್ಲರೂ ಅಷ್ಟೇ. ಸಂವಿಧಾನ ಇದೆಯಲ್ಲ, ಇದನ್ನು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಎಷ್ಟು ದಿವಸ ನಮ್ಮ ಮೀಸಲಾತಿ ಇರ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅದು ನಪ್ಪ ಇರಲಿ. ಇದಷ್ಟು ದಿವಸ ಸಂವಿಧಾನನ ಬಳಸ್ಕೊಂಡು, ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ನೀವು ಎಜುಕೇಷನ್ ಮುಂದೆ ಬರ್ಬೋದು, ಇಲ್ಲ ರಾಜಕೀಯವಾಗೋದು ಮುಂದೆ ಬರ್ಬೋದು. ನೀವು ಸುಮ್ಮನೆ ಇದ್ರೆ ಏನಾಗಲ್ಲ. ನಾವು ಪ್ರಯತ್ನ ಮಾಡಬೇಕು. ಎಲ್ಲರೂ ಅವರೇ ಕೊಡ್ತಾರೆ, ಅಂಬೇಡ್ಕರ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಲ್ಲ. ಪ್ರಯತ್ನ ಮಾಡಬೇಕು, ಚೆನ್ನಾಗಿ ಓದಿ ಎಲ್ಲ ರಂಗದಲ್ಲೂ ನೀವು ಮುಂದೆ ಬರಬೇಕು. ಈಗ ಅಸ್ಪೃಶ್ಯತೆ ಅನ್ನೋದು ಪಟ್ಟಣಗಳಲ್ಲಿ ಇಲ್ಲ, ಹೆಚ್ಚಿಗೆ ಇದೆ. ಬಟ್ ಹಳ್ಳಿಗಾಡಲ್ಲಿ ಇನ್ನೂ ಅದು ಹೋಗಿಲ್ಲ. ಅಂದರೆ ಅದು ಹೋಗೋದು ಮೊದಲೇ ಮೀಸಲಾತಿನ ತೆಗೆಯುವಂಥ ಸಂಚು ನಡೀತಾ ಇದೆ ಅಲ್ಲಿ ಡೆಲ್ಲಿಲಿ. ಅದಕ್ಕೆ ಆಸ್ಪದ ಕೊಡುವ ದೊಡ್ಡ ಉಗ್ರ ಹೋರಾಟ ಮಾಡಬೇಕು ನಾವೆಲ್ಲ ದೇಶಾದ್ಯಂತ. ಹಿಂಗೇನಾದ್ರು ಆದರೆ ನಮ್ಮ ಅಸ್ಪೃಶ್ಯರಿಗೆ ಏನಾದರೂ ತೊಂದರೆ ಆದರೆ ಉಗ್ರ ಹೋರಾಟ ಅಂತಂದು ರೆಡಿ. ನಾನಂತೂ ಬೀದಿಗಿಳಿದ್ದೀನಿ. ಅಂದರೆ ನಮ್ಗೆ ಇದೆ, ನಮ್ಮಲ್ಲಿ ಎಲ್ಲರಿಗೂ ಅಷ್ಟೇ, ಎಲ್ಲ MLA MP ನಾನೇ ಹೇಳಿ ಮಾಡಿಸಿ ಉಗ್ರ ಹೋರಾಟ ಮಾಡೋಣ. ಆ ಕಾಲ ಬರೋಲ್ಲ ಅಂದ್ಕೊಂಡಿದ್ದೀನಿ. ಬಂದಾಗ ಮಾತ್ರ ರೆಡಿ ಇರಿ, ಪ್ರಾಣ ತ್ಯಾಗ ಮಾಡೋದು ಸರಿ. ಯಾಕಂದರೆ 1818ರಲ್ಲಿ ಈಗ ನಮ್ಮ ಭೀಮಾ ನದಿ ತೀರದಲ್ಲಿ
ಗೊರೆಗಾಂವ್ ಅನ್ನೋ ಜಾಗದಲ್ಲಿ ಪೇಶ್ವೆಗಳು 28 ಪೇಶ್ವೆಗಳನ್ನ ಮೇಲೆ ಯುದ್ಧ ಮಾಡಿ ನಮ್ಮ ದಲಿತ ಜನಾಂಗದವರು ಗೆದ್ದಿದ್ದಾರೆ. ಸುಮಾರು ಜನ ತಲೆಯೆಲ್ಲ ಕರೆದಿದ್ದಾರೆ. ಅಂದರೆ ಅಷ್ಟು ಗಟ್ಟಿ 500 ಜನ ಇಲ್ಲಿ 28,000 ಜನ ಇಲ್ಲಿ. ಅಂದರೆ ನಮ್ಮವರು ನಮ್ಮ ದಲಿತರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ, ಎಂಥ ಸೋಲ್ಜರ್ಸ್ ಅನ್ನೋದನ್ನ, ಎಂಥ ಯೋಧರು ಅನ್ನೋದನ್ನ ಅದನ್ನು ತೋರಿಸಿದ್ದಾರೆ. ಆ ಒಂದು ವಿಜಯೋತ್ಸವ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ನೀವೆಲ್ಲ ಗೊರೆಗಾಂವ್ನಲ್ಲಿ ಮಾಡಿದಂಥ ಈ ಒಂದು ಆ ಥರ ಯೋಧರಾಗಬೇಕು, ಪ್ರತಿಯೊಂದಕ್ಕೂ ನೀವು ನಿಂತ್ಕೋಬೇಕು ಕೆಚ್ಚೆದೆಯಿಂದ. ಅದು ನೀವು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಈ ನಮ್ಮ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಭಾಳ ಪ್ರಯತ್ನ ಮಾಡಿದ್ರು ಸೈಟ್ಗಳನ್ನ ಕೊಡಬೇಕು ಅಂತ. ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ಗೂ ಕಳಿಸಿದೆ, ಕಂಪ್ಯೂಟರ್ಲಿ ಫೀಡ್ ಮಾಡಿ. ಅದ್ಯಾಕೆ ಇನ್ನೂ ಆಗಲಿಲ್ಲ. ನಾನು ನಮ್ಮ MLA, ನಿಮ್ಮ ಹಾಲಿ MLA ಸಮೃದ್ಧಿ ಮಂಜುನಾಥ್ ನಾನೇ ಸ್ವತಃ ಮಾತಾಡ್ತೀನಿ. ನೋಡಪ್ಪ, ನಿನ್ನ ಕಾಲಾವಧಿ ಇದೆ, ನೀನು MLA ಆಗಿದೆಯಾ, ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದೆಯಾ, ಅದನ್ನು ಅನುಮಾನ ಇಲ್ಲ. ಅಷ್ಟು ಓಟ್ ಬರಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ. ಅವ್ರಿಗೆ ನೀನು ಅಲ್ಲಿ ಸೈಟ್ಗಳು ಹಂಚಿ ಕೊಟ್ಬಿಡ್ಬೇಕು, ನಿಮ್ಮ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಪರ್ಸ್ನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ. ಅದು ಆಗಲೇಬೇಕು. ನನ್ನ ಕನಸು ಅದು ನನ್ನ ಕನಸು. ಭಾಳ ಒದ್ದಾಡಿದ್ವಿ. ಅದೇ ಅಲ್ಲಿ ರಸ್ತೆ ಇರಲಿಲ್ಲ, ಅಲ್ಲಿ ಕುಡಿಯೋಕ್ಕೆ ನೀರಿರಲಿಲ್ಲ, ವಿದ್ಯುತ್ ಶಕ್ತಿ ಅಭಾವ ಇತ್ತು. ಎಲ್ಲ ಮಾಡಿದ್ದನ್ನೆಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿ, ಏನಪ್ಪ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡ್ಕೊಡಿದ್ದೀನಿ. ಅದೇ ಥರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ, ಎಲ್ಲೆಲ್ಲಿ ಸ್ಮಶಾನಗಳಿಲ್ಲ, ತಹಸೀಲ್ದಾರ್ಗಳಿಗೆ ಎಲ್ಲ ಮಾಡಿದ್ದೀನಿ. ಅದು ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ ನಾನು ಮಾಜಿ ಮಂತ್ರಿ, ಮಾಜಿ MLA ಈ ಜಾಗದಲ್ಲಿ. ಆಮೇಲೆ ನಮ್ಮದೇ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ಮದು ನಡೆಯುತ್ತೆ.